ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಈಗ ನಾನು ಗ್ರೀನ್ ಚಿಕನ್ ಬಿರಿಯಾನಿ ಮಾಡಾಕತ್ತೀವ್ರಿ. ಮಾಡೋದನ್ನು ನೋಡೋಣ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೋತಣ್ರಿ. ಗ್ರೀನ್ ಚಿಕನ್ ಬಿರಿಯಾನಿ ಅಂತೇಳ್ರಿ. ಈಗ ಏನು ಬೇಕಪ್ಪ ಏನಿಲ್ಲ ಅಂತೇಳಿ ನೋಡ್ಕೊಂಬರೋಣ ನೋಡ್ರಿ ಫ್ರೆಂಡ್ಸ. ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಲೈಕ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ಬರ್ರಿ ಈಗ ಏನೇನು ಬೇಕಂತ ನೋಡ್ಕೊಂಬರೋಣ ರೀ. ಮೊದಲಿಗೆ ಕೊತ್ತಂಬರಿ ರೀ, ಆಮೇಲೆ ಪುದೀನ ರೀ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 4 ರೀ, ಅಲ್ಲ ಸ್ವಲ್ಪ ರೀ. ಇದನ್ನು ಆಮೇಲೆ ರೀ ಲಿಂಬೆಹಣ್ಣು ರೀ, ಉಳ್ಳಾಗಡ್ಡಿ, ಟೊಮೆಟೊ ರೀ, ಮತ್ತು ಪಾವು kg ಚಿಕನ್ ತೊಗೊಂಡೇವ್ರಿ ಫ್ರೆಂಡ್ಸ್ ರೀ. ಹಂಗಾಗಿ ರೀ ತೊಳೆದಿಟ್ಟೇವ್ರಿ 4 ಸತಿ ರೀ. ಹಂಗೆ ಬರ್ರಿ ಇಷ್ಟು ಐಟಮ್ ನೋಡ್ರಿ ಫ್ರೆಂಡ್ಸ್ ರೀ. ನಾ ಮಾಡೋವಂಥ ಬಿರಿಯಾನಿಗೆ ರೀ ಮಸಾಲೆ ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ. ಈಗ ಇಷ್ಟು ಐಟಮ ಮಿಕ್ಸಿಗೆ ಹಾಕೊಂಬರೋಣ ರೀ ಫ್ರೆಂಡ್ಸ್ ರೀ. ಆಮೇಲೆ ಏನು ಮಾಡೋಣಪ್ಪ ಅಂದ್ರೆ ಬೋಗಾಣಿ ಇಡೋಣ ರೀ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೋಣ ರೀ. ಎಣ್ಣೆ ಹಾಕಿದಿಂದ ಒಂದು ಚಕ್ಕಿ ರೀ, 4 ಲವಂಗ ಹಾಕೀನಿ ಫ್ರೆಂಡ್ಸ್ ರೀ. ಆಮೇಲೆ 2 ಉಳ್ಳಾಗಡ್ಡಿ ರೀ ಫ್ರೈ ಮಾಡ್ಕೋಬೇಕ್ರಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ರೀ. ಹಾಗಾಗಿ ರೀ ಸ್ವಲ್ಪ ಫ್ರೈ ಮಾಡ್ದಿಂದ ಏನೈತ್ರಿ ಫ್ರೆಂಡ್ಸ್ ರೀ, ನಾವು ಪೇಸ್ಟ್ ಮಾಡಿಟ್ಟಿವ್ರಲ್ಲ ರೀ, ಅಲ್ಲ ಬೆಳ್ಳುಳ್ಳಿ ರೀ, ಅದು ಹಸಿಮೆಣಸಿನ್ಕಾಯಿ ಪುದೀನ ಪೇಸ್ಟ್ ರೀ 2 ಚಮಚನ ಇದ್ರೊಳಗೆ ಸೇರಿಸ್ಬೇಕ್ರಿ. ಸೇರಿಸಿದ ನಂತರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರೀ ಫ್ರೈ ಮಾಡ್ಬೇಕ್ರಿ. ಇಲ್ಲಿ ನಾನು ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡೇನಿ ರೀ ಫ್ರೆಂಡ್ಸ, ಉದ್ದುದ್ದ ಕಟ್ ಮಾಡೀವ್ರಿ. ಹಾಗಾಗಿ ರೀ ಅದನ್ನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡೋಣ ರೀ. ಈಗ ಚಿಕನ್ ಏನೈತ್ರಿ ಇದ್ರೊಳಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಎಲ್ಲ ನೀರು ಬಿಟ್ಕೋಬೇಕ್ರಿ, ಆ ಥರ ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಅದು ವಾಸನೆ ಅದ್ರದ್ದು ಹೋಗ್ಬೇಕ್ರಿ. ಹಾಗಾಗಿ ರೀ ಒಂದು 5ರಿಂದ 10 ನಿಮಿಷ ತನಕ ರೀ ಫ್ರೈ ಮಾಡ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಹಾಗಾಗಿ ರೀ ಸ್ವಲ್ಪ ಹೆಚ್ಚು ಹಾಕೀನಿ ರೀ. 1 ಸ್ಪೂನ್ ಗರಂ ಮಸಾಲ ರೀ, ಮನ್ಯಾಗ ಮಾಡಿಟ್ಟಂಥದ್ದು ಗರಂ ಮಸಾಲ ರೀ. ನೋಡಿರಿ ಫ್ರೆಂಡ್ಸ್, ಈ ಥರ ಇದು ಬಿಡಬೇಕ್ರಿ ಎಣ್ಣೆ ರೀ. ಇಲ್ಲಿ ಮಸಾಲೆ ಹಾಕಿದ ನೀರಿದ್ರೆ ಸ್ವಲ್ಪ ಮಿಕ್ಸ್ ಮಾಡೀನಿ ರೀ ಫ್ರೆಂಡ್ಸ್. ಹಾಗಾಗಿ ರೀ ಈಗ ನಾನು 2 ಗ್ಲಾಸ್ ಅಕ್ಕಿಗೆ ರೀ 4 ಗ್ಲಾಸ್ ನೀರು ಹಾಕ್ತೇನೆ ರೀ ಫ್ರೆಂಡ್ಸ್ ರೀ. 2 ಗ್ಲಾಸ್ ಅಕ್ಕಿ ರೀ 4 ಗ್ಲಾಸ್ ನೀರು ರೀ. ಹಾಗಾಗಿ ರೀ ಒಂದು ಸಣ್ಣ ಲಿಂಬೆಕಾಯಿ ರೀ ಹಿಂಡೀನಿ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಒಂದು 5 ನಿಮಿಷ ರೀ ಅದು ಕುದಿ ಬರೋವರೆಗೆ ರೀ ಮುಚ್ಚೋಣ ರೀ. ಆಮೇಲೆ ನೋಡಿರಿ ಫ್ರೆಂಡ್ಸ, ಈ ಥರ ಕುದಿ ಬಂದಿದ್ರಿ. ಕುದಿ ಬಂದಿಂದ ಏನು ಮಾಡಬೇಕಪ್ಪ ಅಂತಂದ್ರೆ ರೀ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಮಿಕ್ಸ್ ಮಾಡಿರಿ. 2 ಗ್ಲಾಸ್ ಅಕ್ಕಿನ ಎರಡು ಮಾಡಾಕತ್ತೇನೆ ರೀ, ಅಂದ್ರೆ ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ್ ಅಕ್ಕಿ ರೀ. 2 ಗ್ಲಾಸ್ ತೊಗೊಂಡೇನಿ ನೋಡ್ರಿ ನಾನು ರೀ. ಪಾವು kg ಚಿಕನ್ ರೀ. ಹಾಗಾಗಿ ರೀ ಮನೆಯಲ್ಲಿ ಗಡಬಡನ್ಯಾಗ ಮಾಡುವಂಥ ರೆಸಿಪಿ ಗ್ರೀನ್ ಚಿಕನ್ ರೀ. ಹಾಗಾಗಿ ರೀ ಇನ್ನೂ ರೆಸಿಪಿ ಇದಾವೆ ರೀ ಚಿಕನ್ ಬಿರಿಯಾನಿ ಬೇರೆ ಬೇರೆ ರೀ. ಆದಷ್ಟು ನಾವು ರೆಸಿಪಿ ನಿಮ್ಗೆ ತೋರಿಸ್ತೇನೆ ರೀ. ಹಂಗೆ ರೀ ಕೊತ್ತಂಬರಿ ಮ್ಯಾಲೆ ರೀ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ರೀ ಸಣ್ಣ ಉರಿಯಲ್ಲೇ ರೀ ಬೇಯೋಕೆ ಬಿಡೋಣ ರೀ. ಹಾಗಾಗಿ ರೀ ಒಂದು 5ರಿಂದ 10 ನಿಮಿಷ ಆದಿಂದ ರೀ ನೋಡಿರಿ ಫ್ರೆಂಡ್ಸ, ಈಗ ನೀರೆಲ್ಲ ಈ ಥರ ಆಗಿರ್ತೈತೆ ರೀ. ಈ ಥರ ಮಿಕ್ಸ್ ಮಾಡಬೇಕ್ರಿ. ಮತ್ತೊಂದು ಸತಿ ತೆಗೆದ್ರಿ ಆಮೇಲೆ ಏನು ಮಾಡ್ಬೇಕ್ರಿ, ಮತ್ತೊಂದು 5 ನಿಮಿಷ ರೀ ಸಣ್ಣ ಉರಿಯಲ್ಲೇ ರೀ ಇಟ್ಟು ಬಿಡೋಣ ರೀ ಮುಚ್ಚಳ ಮುಚ್ಚರಿ. ಆಮೇಲೆ ನೋಡಿರಿ ಫ್ರೆಂಡ್ಸ್ ಮತ್ತು ಈ ಥರ ಬಂದಿರ್ತೈತೆ ರೀ. ಯಾಕಂದ್ರೆ ಇದ್ರೊಳಗೆ ಒಗ್ಗರಣೆ ಹಾಕಿರ್ತಿರಲ್ಲ, ಹಾಗಾಗಿ ನೀರು ಜಗ್ಗೋದು ಸ್ವಲ್ಪ ಇದನ್ನು ಹಿಂಗಾಗಿ ರೀ ಸಣ್ಣ ಉರಿಯಲ್ಲಿ ಇಟ್ಕೇಶಿಂದ್ರಿ ಒಂದು 2 ಸ್ಪೂನ್ ತುಪ್ಪನ ರೀ 2 ಸ್ಪೂನ್ದಿಂದ 3 ಸ್ಪೂನ್ ತುಪ್ಪ ಸೇರಿಸೋಣ ಇದಕ್ಕೆ ರೀ. ಅಂದ್ರೆ ಟೇಸ್ಟ್ ಭಾರಿ ಬರ್ತೈತೆ ರೀ. ಲಾಸ್ಟ್ಗೆ ಎಂಡಿಗಿನ ಹಾಕಬೇಕ್ರಿ ತುಪ್ಪ ರೀ. ಹಾಗಾಗಿ ರೀ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ. ಬರ್ರಿ ಈಗೇನು ಮಾಡೋಣ ಮತ್ತೊಂದು ಸತಿನ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ರೀ. ಯಾಕಂದ್ರೆ ತುಪ್ಪ ಎಲ್ಲ ಕಡೆ ಇದಾಗಬೇಕ್ರಲ್ಲ ರೀ. ಹಾಗಾಗಿ ರೀ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿದಿಂದ ಮುಚ್ಚಿಟ್ಟಿದ್ರಿ 5 ನಿಮಿಷ ರೀ. ನೋಡಿರಿ ಯಾವ ಥರ ಬಂದಿತ್ತು ರೀ ಬಿರಿಯಾನಿ, ಗ್ರೀನ್ ಚಿಕನ್ ಬಿರಿಯಾನಿ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನಿಮಗೆ ರೀ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಬರ್ರಿ ಯಾವ ಥರ ಬಂದೈತೆ ಅಂತ ಹೇಳ್ರಿ ಫ್ರೆಂಡ್ಸ್ ಕಮೆಂಟ್ನಾಗ ರೀ. ನೋಡೋಣ ಈಗ ರೀ
ಈ ಥರ ನಾನು ಡೆಕೋರೇಷನ್ ಮಾಡಕ್ಕೆ ಹೋದನ್ರಿ ಫ್ರೆಂಡ್ಸ್. ಅದೇ ಡೆಕೋರೇಷನ್ ಆಗಲಿಲ್ಲ ರೀ, ಸ್ವಲ್ಪ ಮೆತ್ತಗಾಗಿಬಿಡ್ತು ರೀ. ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಯ್ತು ನೋಡಿರಿ ಫ್ರೆಂಡ್ಸ್. ಇಲ್ಲರಿ ನಿಮಗೆ ತೋರಿಸ್ತೇನೆ ನೋಡಿರಿ. ಈ ಥರ ರೀ ಹಿಂಗೆ ಹಾಕಕ್ಕೆ ಹೋದೀನಿ ರೀ, ಅದು ಸ್ವಲ್ಪ ಇದಾಗಲಿಲ್ಲ ರೀ. ಹಾಗಾಗಿ ಇಲ್ಲಿ ಬಿಡ ಅಂತೇಳಿ ನಾನು ಈ ಥರ ರೀ ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕತ್ತೇನೆ ರೀ ಫ್ರೆಂಡ್ಸ. ನೋಡಿರಿ ನಾನು ಮಾಡುವಂಥ ಗ್ರೀನ್ ಚಿಕನ್ ಬಿರಿಯಾನಿ ನಿಮಗೆ ಹೇಗೆ ಬಂದೈತಿ ಅಂತೇಳ್ರಿ ನೀವು ಸತಿ ಮಾಡಿರಿ ಫ್ರೆಂಡ್ಸ. ನೋಡೋಣ ರೀ. ಈಗ ನಾನು ನಿಮಗೆ ತೋರಿಸ್ತೇನೆ ಬರ್ರಿ ಈಗ ರೀ. ನೋಡ್ರಿಪ್ಪ ಈ ಥರ ಬಂದೈತ್ರಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೀ. ನೀವು ಒಂದ್ಸತಿ ಮನ್ಯಾಗ ಮಾಡಿರಿ, ಯಾವ ಥರ ಬಂದೈತೆ ಅಂತೇಳಿ ಕಮೆಂಟ್ನ್ಯಾಗ ಹೇಳ್ರಿ ಫ್ರೆಂಡ್ಸ. ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ನೋಡಿರಿ, ಲೈಕ್ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ಸ್ಕಿಪ್ ಮಾಡ್ದೆ ನೋಡಬೇಡ್ರಿ ಫ್ರೆಂಡ್ಸ. ಸ್ಕಿಪ್ ಮಾಡಿದ್ರೆ ಏನಾಗ್ತೈತಪ್ಪ ಅಂದ್ರೆ ನಾ ಮಾಡೋವಂಥ ಚಿಕನ್ ಬಿರಿಯಾನಿ ನಿಮಗೆ ಗೊತ್ತಾಗಂಗಿಲ್ಲ ರೀ. ಹಾಗಾಗಿ ಮುಗಿಯುವವರೆಗೆ ಎಂಡ್ವರೆಗೆ ನೋಡಿರಿ ಫ್ರೆಂಡ್ಸ. ನೀವು ನೋಡಿರ್ತೀರಂತೇಳಿ ನಮಗೂ ಖುಷಿನೇ ಇರ್ತೈತೆ ರೀ ಫ್ರೆಂಡ್ಸ. ಬರ್ರಿ ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ. ಎಲ್ಲರಿಗೂ ಧನ್ಯವಾದಗಳು.